ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅನಿರೀಕ್ಷಿತ ಮದುವೆ. ಜಾಹ್ನವಿ ಹೇಳ್ತಾ ಹೋದಂತೆ ಆರ್ಯನ್ ಅವಳೊಂದಿಗೆ ಕಲ್ಪನೆ ಮಾಡ್ಕೊಳ್ತಾ ಅವಳನ್ನು ಹತ್ತಿರಕ್ಕೆ ಹೇಳ್ಕೊಂಡು ಆ ಪುಟ್ಟ ತುಟಿಗಳನ್ನು ಸೇರಿ, ಈ ಕಾಫಿಗಿಂತ ನಿನ್ನ ತುಟಿಗಳೇ ತುಂಬ ಸಿಹಿಯಾಗಿದೆ ಜಾಹ್ನವಿ, ನೀನು ಬಿಡಿ ಅಂದರೂ ಬಿಡದೆ ನಿನ್ನ ಆ ಮುದ್ದಾದ ತುಟಿಗಳಿಗೆ ಕೆಂಪು ಲಿಪ್ಸ್ಟಿಕ್ನ ನಾನೇ ಹಚ್ತೀನಿ ಅಂತ ಆರ್ಯನ್ ಕನಸಿನ ಲೋಕದಲ್ಲಿದ್ದಾರೆ. ರೀ, ಕೈಲಿರುವ ಕಾಫಿ ಚೆಲ್ತಾ ಇದೆ ಅಂತ ಜಾಹ್ನವಿ ಕೂಗಿದ್ಲು. ಆಗ ಆರ್ಯನ್ ಕನಸಿನಿಂದ ಹೊರಬಂದು ಜಾಹ್ನವಿಯನ್ನು ನೋಡ್ತಾ, ನೀನು ನನ್ನ ಮಡ್ಲಲ್ಲಿ ಇರಬೇಕಲ್ಲ, ಅಷ್ಟಕ್ಕೂ ನಿನ್ನ ತುಟಿಗಳು ಕೆಂಪಾಗಿ ಇರಬೇಕಲ್ಲ, ಯಾಕೆ ಗುಲಾಬಿ ಬಣ್ಣದಲ್ಲಿವೆ ಅಂತ ಕೇಳ್ದ. ಆರ್ಯನ್, ನೀವು ನಿಮ್ಮ ಕನಸಿನಲ್ಲಿ ನನ್ನ ತುಟಿಗಳನ್ನು ಕೆಂಪು ಮಾಡಿದ್ರಾ? ಅದೇನೋ ಈಗಲೇ ಮಾಡಬಹುದಲ್ಲ ಅನ್ನುತ್ತಾ ಜಾಹ್ನವಿ ಅವನ ಹತ್ತಿರ ಹೋದ್ಲು. ಜಾಹ್ನವಿ ಹಾಗೆ ಹತ್ತಿರ ಹೋಗ್ತಿದ್ದಂತೆ, ನಿನ್ನ ಕಾಫಿ ಬೇಡ, ಏನೂ ಬೇಡ, ತಗೋ ಅಂತ ಕಪ್ ಕೊಟ್ಟು ವಾಶ್ರೂಮ್ಗೆ ಓಡ್ದ. ವಾಶ್ರೂಮ್ಗೆ ಹೋದವನ್ನ ಟವಲ್ ತಗೊಂಡು ಹೋಗಿರಲಿಲ್ಲ. ಜಾಹ್ನವಿ ಟವಲ್ ಹಿಡಿದು ಹೊರಗೆ ನಿಂತಿದ್ದಾಳೆ. ಇತ್ತ ಪ್ರತಾಪರ್ಮನ ರೂಮಿಗೆ ಹೋದ ಶರ್ಮಿಳಾ ಅಲ್ಲಿ ಜಾಹ್ನವಿ ಏನು ಮಾಡ್ತಿದ್ದಾಳೆ ಅಂತ ಮೇಲಿಂದ ನೋಡ್ತಾ ಇದ್ಲು. ಅಡುಗೆ ಮನೆಯಿಂದ ಕಾಫಿ ಕಪ್ ತಗೊಂಡು ಮೇಲೆ ಬರೋದನ್ನು ಕಂಡು ಒಳಗೆ ಹೋದ್ಲು. ಜಾಹ್ನವಿ 2ನೇ ಅಂತಸ್ತಿಗೆ ಹೋಗುವುದನ್ನು ನೋಡಿ, ಇವಳು ಗಂಡನಿಗೆ ಕಾಫಿ ತಗೊಂಡು ಹೋಗ್ತಿದ್ದಾಳ, ಗಂಡನಿಗಾಗಿ ಇಷ್ಟೊಂದು ರೆಡಿಯಾಗಿದ್ದಾಳೆ ಅಂತ ಈಗ ಅರ್ಥ ಆಗ್ತಿದೆ. ದಿನ ನನ್ನ ರೂಮ್ನಲ್ಲೇ ಇರ್ತಿದ್ದವಳು ಇವತ್ತು ಇಂದು ಹೊಸದಾಗಿ ವರ್ತಿಸ್ತಿದ್ದಾಳಲ್ಲ. ಹೆಂಗಸಾದ ನನಗೆ ಅವಳ ಅಂದ ನೋಡಿ ಅಸೂಯೆ ಆಗ್ತಿದೆ. ಇನ್ನು ಆರ್ಯನ್ ನೋಡಿದ ಅಂದರೆ ಇಂದು ಅವರಿಬ್ಬರು ಒಂದಾಗೋದು ಖಚಿತ. 10 ನಿಮಿಷದಲ್ಲಿ ಹೊರಗೆ ಬರದೇ ಇದ್ದರೆ ಏನಾದರೂ ಮಾಡೋಣ ಅಂದ್ಕೊಂಡು ಕೆಳಗೆ ಹೋಗಿ ಅವಳಿಗಾಗಿ ಕಾಯ್ತಾ ಇದ್ಲು ಶರ್ಮಿಳಾ. 1/4 ಗಂಟೆಯಾದರೂ ಅವಳು ಬರದೇ ಇದ್ದಾಗ ನನ್ನ ಅನುಮಾನ ನಿಜ ಆಯಿತು. ಆ ಆರ್ಯನ್ ಇವಳ ಅಂದಕ್ಕೆ ಫ್ಲಾಟ್ ಆಗಿದ್ದಾನೆ. ಈಗ ಏನು ಮಾಡೋದು? ಜಾಹ್ನವಿಯನ್ನು ಅಲ್ಲಿಂದ ಹೇಗೆ ಹೊರಗೆ ತರೋದು ಅಂತ ಯೋಚಿಸ್ತಿರುವಾಗ ವೈಶಾಲಿ ಬಂದು ಗುಡ್ ಮಾರ್ನಿಂಗ್ ಅತ್ತೆ ಅಂದ್ಲು. ವಾಶ್ರೂಮ್ಗೆ ಹೋದ ಆರ್ಯನ್ ಶವರ್ ಆನ್ ಮಾಡಿ ಅದರ ಕೆಳಗೆ ನಿಂತು ಕಣ್ಣು ಮುಚ್ಕೊಂಡ. ಕಣ್ಣು ಮುಚ್ಚಿದ ತಕ್ಷಣ ಇಷ್ಟೊತ್ತು ಜಾಹ್ನವಿ ಸೀರೆಯಲ್ಲಿ ಕಂಡಿದ್ದ ಆ ದೃಶ್ಯಗಳೇ ಅವನ ಕಣ್ಮುಂದೆ ಬಂದು ಮನಸ್ಸನ್ನು ಉಸಿರುಗಟ್ಟುವಂತೆ ಮಾಡ್ತಾ ಇದ್ವು. ಅವನು ಹಾಗೇನೆ ಶವರ್ ಕೆಳಗೆ ನಿಂತಿರೋದನ್ನು ಕಂಡು ಜಾಹ್ನವಿ ಹೊರಗಿನಿಂದ ಬಾಗಿಲು ಬಡಿದು, ಏನ್ರಿ ಹಾಗೇನೆ ಶವರ್ ಕೆಳಗೆ ನಿಂತರೆ ಶೀತ ಆಗುತ್ತೆ, ಹೊರಗೆ ಬನ್ನಿ ಅಂದ್ಲು. ನೀನು ಹಚ್ಚಿದ ಬೆಂಕಿ ಆರಬೇಕು ಅಂದರೆ ನಾನು ಇಲ್ಲೇ ಇರಬೇಕು ಅಂದ್ಕೊಂಡು ನೀನು ಇನ್ನೂ ಹೋಗಲಿಲ್ವಾ? ನಿನಗೆ ಇಲ್ಲೇನು ಕೆಲಸ, ನೀನು ಹೋಗು ಅಂದ. ನೀವು ಟವೆಲ್ನ ಮರ್ತಿದ್ದೀರಿ, ಅದನ್ನು ಕೊಟ್ಟು ಹೋಗೋಣ ಅಂತ ಇಲ್ಲೇ ನಿಂತಿದ್ದೀನಿ. ನೀವು ಹೋಗಿ 1/4 ಗಂಟೆ ಮೇಲಾಯಿತು, ಇನ್ನೂ ಎಷ್ಟು ಹೊತ್ತು, ಬೇಗ ಬನ್ನಿ ಅಂದ್ಲು. ಟವಲ್ಲಲ್ಲಿಟ್ಟು ಹೋಗು, ನಾನು ತಗೊಳ್ತೀನಿ ಅಂದ. ರೂಮ್ ಬಾಗಿಲು ತೆಗೆದಿದೆಯಲ್ಲ, ಅಕಸ್ಮಾತ್ ಆ ವೈಶಾಲಿ ನಿಮ್ಮ ರೂಮ್ಗೆ ಬಂದರೆ, ನೀವು ಹಾಗೆ ಹೊರಗೆ ಬಂದಾಗ ಅವಳು ಒಳಗೆ ಬಂದರೆ ಹೇಗೆ ಅಂದ್ಲು. ಜಾಹ್ನವಿ ಹೇಳಿದ್ದು ನಿಜ ಅನಿಸಿ ಆರ್ಯನ್ ಶವರ್ ಹಾರಿಸ್ದ. ವೈಶಾಲಿಯನ್ನು ನೋಡಿದ ಕೂಡಲೇ ಶರ್ಮಿಳಾಗೆ ಒಂದು ಉಪಾಯ ಬಂತು. ಇತ್ತ ಈ ವೈಶಾಲಿಗೆ ಜಾಹ್ನವಿಯ ಬಗ್ಗೆ ಹೇಳಿದ್ರೆ ಅವಳೇ ನೋಡ್ಕೊಳ್ತಾಳೆ ಅಂದ್ಕೊಂಡು, ನೀನು ಇವಾಗ ತಾನೇ ಎದ್ಯಾ? ಆ ಜಾಹ್ನವಿ ಯಾವಾಗಲೂ ಎದ್ದು ತುಂಬ ಚೆನ್ನಾಗಿ ಮೇಕಪ್ ಮಾಡಿಕೊಂಡು ಕಾಫಿ ಹಿಡಿದು ಆರ್ಯನ್ ರೂಮ್ಗೆ ಹೋಗಿದ್ದಾಳೆ ಅಂದ್ಲು. ಜಾಹ್ನವಿ ಆರ್ಯನ್ ರೂಮ್ಗೆ ಹೋಗಿದ್ದಾಳ? ಆರ್ಯನ್ ಅವಳ ಜೊತೆ ಮಾತನಾಡಿದ್ರು. ಯಾಕೆ ಹೋದ್ಲು ಅತ್ತೆ ಅಂತ ಕೇಳಿದ್ಲು ವೈಶಾಲಿ. ಅವರಿಬ್ಬರು ಎಷ್ಟೇ ಬೇಡ ಅಂದ್ಕೊಂಡ್ರು ಅವರಿಬ್ಬರು ಗಂಡ ಹೆಂಡತಿ ಅಲ್ವಾ, ಅವರ ಮಧ್ಯೆ ಕೋಪ ಎಷ್ಟೊತ್ತಿರುತ್ತೆ ಹೇಳು? ಆರ್ಯನ್ ಕೋಪ ಹೋಗಲಾಡಿಸಲು ರೂಮ್ಗೆ ಹೋಗಿರ್ತಾಳೆ. ಹೋಗಿ ಕೂಡ ಅರ್ಧ ಗಂಟೆ ಆಯಿತು, ಇನ್ನೂ ಬಂದಿಲ್ಲ ಅಂದ್ಲು. ವೈಶಾಲಿ ಎದ್ದು ನಿಂತು, ನಿಜಕ್ಕೂ ಅಲ್ಲಿ ಏನು ಮಾಡ್ತಿದ್ದಾರೆ ಅಂತ ನಾನು ನೋಡಿ ಬರ್ತೀನಿ ಅಂತ ಅತ್ತೆಗೆ ಹೇಳಿ ಮೇಲೆ ಎದ್ದು ಹೋದ್ಲು. ವೈಶಾಲಿ ಹೋಗೋದನ್ನು ನೋಡಿ ಇನ್ನೂ ನಾವು ನಿಶ್ಚಿಂತೆಯಾಗಿ ಇರಬಹುದು ಅಂದ್ಕೊಂಡು ಕಾಲ ಮೇಲೆ ಕಾಲು ಹಾಕ್ಕೊಂಡು, ರಂಗಮ್ಮ ಕಾಫಿ ತಗೊಂಡು ಬಾ ಅಂದ್ಲು ಶರ್ಮಿಳಾ. ಆರ್ಯನ್ ಬಾಗಿಲನ್ನು ಸ್ವಲ್ಪ ತೆಗೆದು ಕೈಯನ್ನು ಮಾತ್ರ ಹೊರಗೆ ಚಾಚಿ ಟವಲ್ ಕೊಡು ಅಂದ. ಆರ್ಯನ್ ಕೈ ನೋಡಿ, ಎಲ್ಲಿ ನೋಡಿ, ಕೈ ಹತ್ರ ಅಲ್ಲ, ಬೇರೆ ಕಡೆ ಇಡ್ತೀನಿ ತಗೊಳ್ಳಿ ಅಂದ್ಲು. ಕೈಯನ್ನು ಆ ಕಡೆ ಈ ಕಡೆ ತಿರುಗಿಸ್ತಾ, ಎಲ್ಲಿ ಅಂತ ಕೇಳ್ದ ಆರ್ಯ. ಇಲ್ಲೇ ಇಟ್ಟಿದ್ದೀನಿ, ನೀವೇ ತಗೊಳ್ಳಿ ಅಂದ್ಲು. ನನಗೇನಾದರೂ ಕಾಣಿಸ್ತಾ ಇದೆಯಾ? ನೀನೇ ನನ್ನ ಕೈಗೆ ಕೊಡು ಅಂದ ಆರ್ಯ. ನಾನು ಯಾಕೆ ಕೊಡಲಿ, ನೀವೇ ಟವಲ್ ಇಲ್ಲಿದೆ ಅಂತ ನೋಡಿ ತಗೊಳ್ಳಿ ಅಂದ್ಲು. ಎಲ್ಲಿ
ಅವನು ಹೊರಗೆ ಬಂದುಬಿಡ್ತಾನೋ ಅನ್ನೋ ಭಯದಿಂದ ಇಗೋ ತಗೊಳ್ಳಿ ಅಂತ ಆರ್ಯನ ಕೈಗೆ ಟವಲ್ನ ಕೊಟ್ಲು. ನನಗೆ ಎಷ್ಟೊತ್ತಿನವರೆಗೂ ಟವಲ್ ಕೊಡದೆ ಕಾಟ ಕೊಡ್ತೀಯಾ, ಇರು ನಿಂಗೆ ಮಾಡ್ತೀನಿ ಅಂತ ಟವಲ್ ಹಿಡ್ಕೊಂಡಿದ್ದ ಅವಳ ಕೈಯನ್ನೇ ಹಿಡಿದು ಬಾತ್ರೂಮ್ ಒಳಗಡೆ ಇಳ್ದ ಬರದಲ್ಲಿ ಅವನು ಹಾಗೆ ಮಾಡ್ತಾನೆ ಅಂತ ಅಂದ್ಕೊಳ್ದೆ ಜಾಹ್ನವಿ ಆರ್ಯನ್ ಆ ರೀತಿ ಎಳೆದ ತಕ್ಷಣ ಶಾಕ್ ಆಗಿ ಹೋದ್ಲು. ನನಗೆ ಟವಲ್ ಕೊಡದೆ ಆಟ ಆಡಿಸ್ತೀಯಾ ಅಂತ ಶವರ್ ಕೆಳಗೆ ನಿಲ್ಲಿಸಿ ಶವರ್ ಆನ್ ಮಾಡ್ದ. ತಲೆ ಮೇಲೆ ನೀರು ಬಿದ್ದ ತಕ್ಷಣ ತಾನು ಎಲ್ಲಿದ್ದೀನಿ ಅಂತ ಪ್ರಜ್ಞೆ ಬಂದು ಮುಖದ ಮೇಲೆ ಬಿದ್ದ ನೀರನ್ನು ಬರೆಸ್ಕೊಳ್ತಾ ಎದುರುಗಿದ್ದ ಆರ್ಯನನ್ನು ನೋಡಿ ಚೀಚಿ ಅಂತ ಕಣ್ಮುಚ್ಕೊಂಡ್ಳು. ಆರ್ಯನ್ಗೆ ಆಗಲೇ ತಾನು ಮೈ ಮೇಲೆ ಬಟ್ಟೆ ಇಲ್ಲದೆ ಇರೋದು ನೆನಪಿಗೆ ಬಂದು ತಕ್ಷಣ ಟವಲ್ ಕಟ್ಕೊಂಡ. ಏನ್ರಿ ಇದು ಯಾಕೆ ಹೀಗೆ ಮಾಡಿದ್ರಿ ಅಂದ್ಲು. ನೀನು ಮಾಡಿದ್ದಕ್ಕಿಂತ ನಾನು ಮಾಡಿದ್ದು ಜಾಸ್ತಿನಾ, ಟವಲ್ ಕೊಡು ಅಂತ ಮರ್ಯಾದೆಯಿಂದ ಹೇಳಿದರೆ ಕೇಳಿದ್ಯಾ ನೀನು, ಕೇಳಲಿಲ್ಲ ತಾನೇ ಅಂದ. ಅದಕ್ಕೆ ಅಂತ ಹೀಗೆ ನೆನೆಸ್ಬಿಡ್ತೀರಾ ಅಂತ ಕೇಳಿದ್ಲು. ನೆನೆದ್ರೆ ಏನಂತೆ ಬಿಡು, ಹೋಗಿ ಬಟ್ಟೆ ಬದಲಾಯಿಸ್ಕೊ ಅಂತ ಜಾಹ್ನವಿ ಕಡೆ ನೋಡಿದವನಿಗೆ ಒದ್ದೆಯಾದ ಮೈಗೆ ಅಂಟ್ಕೊಂಡಿದ್ದ ಸೀರೆಯಲ್ಲಿ ಅವಳ ಅಂಗಾಂಗಗಳ ಸೌಂದರ್ಯವೆಲ್ಲ ಎದ್ದು ಕಾಣ್ತಾ ಇತ್ತು. ಜಾಹ್ನವಿಯನ್ನೇ ಹಾಗೆ ರೆಪ್ಪೆ ಬಡಿಯದೆ ನೋಡ್ತಾ ತನಗೆ ತಿಳಿಯದಂತೆ ಅವಳತ್ತ ಹೆಜ್ಜೆ ಇಟ್ಟ ಆರ್ಯ. ಅವಳ ಹತ್ರ ಹೋಗಿ ಅವಳ ಸೌಂದರ್ಯವನ್ನು ಸವಿತಾ ಇರುವಾಗ ಜಾಹ್ನವಿ ಎರಡೂ ಕೈಗಳನ್ನು ಅಡ್ಡ ಇಟ್ಕೊಂಡ್ಳು. ಆರ್ಯನ್ ಅವಳ ಎರಡೂ ಕೈಗಳನ್ನು ಹಿಡಿದು ಪಕ್ಕಕ್ಕೆ ಸರಿಸಿ ಮುಂದಕ್ಕೆ ಬಾಗಿದಾಗ ಆರ್ಯನ್ ಅವರೇ ಅಡ್ಡ ಇರಬೇಡಿ, ನಾನು ಹೋಗಬೇಕು ಅಂದ್ಲು. ಈಗ ನೀನು ಹೋಗಿ ಏನು ಮಾಡಬೇಕಾಗಿದೆ ಅಂತ ಅವಳ ಕೆನ್ನೆಯ ಮೇಲೆ ಕೈ ಇಟ್ಟು ಸವರ್ತಾ ಇನ್ನೊಂದು ಕೈಯನ್ನು ಅವಳ ಆ ನಡುವಿನ ಮೇಲೆ ಹಾಕಿ ಗಟ್ಟಿಯಾಗಿ ಹಿಡ್ಕೊಂಡು ಎಷ್ಟು ಮೃದುವಾಗಿದೆ ಅಂತ ಒತ್ತುದ. ಆರ್ಯನ್ ಹಾಗೆ ಮಾಡ್ತಾಯಿದ್ರೆ ಜಾಹ್ನವಿಗೆ ಮೈಯೆಲ್ಲ ಏನೋ ಒಂಥರ ಆಗಿ ಬಾಯಿಂದ ಮಾತೆ ಹೊರಡಲಿಲ್ಲ. ಅವಳ ಕಿವಿಯ ಹತ್ರ ಬಂದು ಈಗಷ್ಟೇ ಗಂಡ ಏನು ಮಾಡಬೇಕು ಅಂತ ನೀನೇ ತಾನೇ ಹೇಳಿಕೊಟ್ಟೆ, ಈಗ ಮಾಡ್ತಿದ್ರೆ ಬೇಡ ಅಂತೀಯಲ್ಲ ಜಾಹ್ನವಿ ಅಂತ ನಡುವನ್ನು ಮತ್ತೆ ಗಟ್ಟಿಯಾಗಿ ಒತ್ತಿದ. ಆರ್ಯನ್ ಹಾಗೆ ಮಾಡ್ತಿದ್ದಾಗ ಜಾಹ್ನವಿ ಅವನ ಬೆನ್ನ ಸುತ್ತ ಕೈಗಳನ್ನು ಹಾಕಿ ಗಟ್ಟಿಯಾಗಿ ಅಪ್ಪಿಕೊಂಡ್ಳು. ಶವರ್ನಿಂದ ನೀರು ಬೀಳ್ತಿದ್ರು ಹಾಗೇ ಜಾಹ್ನವಿ ಮೇಲೆ ಬಾಗಿದ. ಅವಳ ಕುತ್ತಿಗೆಯ ಮೇಲೆ ಮುತ್ತಿಡ್ತಾ ಸೀರೆಯ ಸೆರಗನ್ನು ಕೆಳಗೆ ಜಾರಿಸಿದ. ಸೆರಗು ಜಾರ್ತಾ ಇರೋದನ್ನು ಗಮನಿಸಿದ. ಅದನ್ನು ಸರಿ ಮಾಡಿಕೊಳ್ಳಲು ಅವಳು ಪ್ರಯತ್ನಿಸ್ತಿದ್ಲು. ಆದರೆ ಆರ್ಯನ್ ಅವಳ ಕೈಗಳನ್ನು ಹಿಡಿದು ತಡೆದು ತನ್ನನ್ನು ಗಟ್ಟಿಯಾಗಿ ಹತ್ತಿರಕ್ಕೆ ಎಳ್ಕೊಂಡು ಸೀರೆಯ ನರಿಗೆಗಳ ಹತ್ರ ಕೈ ಇಡ್ತಾ ಇದ್ದಂತೆ ಜಾಹ್ನವಿ ಬೇಡ ಅನ್ನುವಂತೆ ಅವನ ಕೈಯನ್ನು ಗಟ್ಟಿಯಾಗಿ ಹಿಡ್ಕೊಂಡ್ಳು. ತನ್ನ ಮುಖವನ್ನು ಅವಳ ಮುಖಕ್ಕೆ ಉಜ್ಜುತ್ತಾ ತನ್ನ ಕೈಯನ್ನು ಜಾಹ್ನವಿಯ ಕೈಯಿಂದ ಬಿಡಿಸ್ಕೊಂಡು ಸೀರೆಯ ನರಿಗೆಗಳನ್ನು ಎಳೆದ್ಬಿಟ್ಟ. ಅವಳು ಎಷ್ಟೇ ಅಡ್ಡಪಡಿಸ್ತಾ ಇದ್ರೂ ಜಾಹ್ನವಿ ಮಾತನ್ನು ಕಿಂಚಿತ್ತು ಪರಿಗಣಿಸದೆ ಸೀರೆಯನ್ನು ಸಂಪೂರ್ಣವಾಗಿ ಬಿಚ್ಚಿ ಹಾಕಿದ್ದ. ಮೈ ಮೇಲೆ ಸೀರೆ ಇಲ್ದಂತಾದಾಗ ಮೇಲಿಂದ ಬೀಳ್ತಿದ್ದ ನೀರಿಗೆ ಚಳಿಯಾಗತೊಡಗಿತು. ಎದುರಿಗಿದ್ದ ಆರ್ಯನ್ ಉಸಿರಿನ ಬಿಸಿ ತಾಗ್ತಾ ಇದ್ದಂತೆ ಅವಳು ಅವನನ್ನು ಗಟ್ಟಿಯಾಗಿ ಅಪ್ಪಿಕೊಂಡ್ಳು. ಇದೇ ಸಮಯದಲ್ಲಿ ವೈಶಾಲಿ ಆ ರೂಮ್ ಬಾಗಿಲು ತಳ್ಳಿ ಒಳಗಡೆ ಬಂದಳು. ರೂಮ್ನಲ್ಲಿ ಯಾರು ಕಾಣಿಸ್ದೇ ಇದ್ದಾಗ ಬಾಲ್ಕನಿಗೆ ಹೋಗಿ ನೋಡಿದ್ಲು. ಆಂಟಿ, ಜಾಹ್ನವಿ ಕಾಫಿ ತಗೊಂಡು ಹೋದ್ಲು ಅಂತ ಹೇಳಿದ್ರಲ್ವಾ, ಇಬ್ಬರು ಕಾಣಿಸ್ತಿಲ್ವಲ್ಲ, ಎಲ್ಲಿಗೆ ಹೋದರು ಅಂದ್ಕೊಳ್ತಾ ರೂಮಿಗೆ ಬಂದಳು. ವಾಶ್ರೂಮ್ನ ಒಳಗೆ ಶಬ್ದ ಬರ್ತಿರೋದನ್ನು ಕೇಳಿ ಅಲ್ಲಿಗೆ ಬಂದು ಬಾಗಿಲು ತೆರೆಯಲ್ಲ ಬೇಡವಾ ಅಂತ ಯೋಚಿಸ್ತಾ ಬಾಗಿಲು ತೆರೆದ್ಲು. ಒಳಗಡೆ ಶವರ್ ಕೆಳಗಡೆ ಒಬ್ಬರನ್ನೊಬ್ಬರು ಅಪ್ಕೊಂಡಿರೋದನ್ನು ನೋಡಿ ಕೋಪದಿಂದ ಬಾಗಿಲನ್ನು ತಟ್ಟಂತ ಮುಚ್ಚಿ ಆರ್ಯ ಆರ್ಯ ಅಂತ ಜೋರಾಗಿ ಕುರ್ಚ್ಕೊಂಡ್ಳು. ವೈಶಾಲಿ ಕಿಚ್ಚಿದ ಸೌಂಡ್ಗೆ ಇಬ್ಬರು ಕೂಡ ದೂರ ಸರಿದ್ರು. ಆರ್ಯನ್ ಬಾಗಿಲು ತಗೊಂಡು ಹೊರಗೆ ಬಂದು ವೈಶು ನೀನೇನಿಲ್ಲಿ, ಒಂದು 5 ನಿಮಿಷ ಇರು ಅಂತ ಇನ್ನೊಂದು ಟವಲ್ ಡ್ರೆಸ್ ತಗೊಂಡು ವಾಶ್ರೂಮ್ಗೆ ಹೋದ. ಜಾಹ್ನವಿ ಸೀರೆ ಉಟ್ಕೊಳ್ತಿರೋದನ್ನು ನೋಡ್ತಾ ನಿಂತವನಿಗೆ ಮತ್ತೆ ವೈಶಾಲಿ ನೆನಪಾಗಿ ಹೊರಗೆ ಬಂದ. ಏನು ವೈಶು ಹೀಗೆ ಬಂದೆ, ಏನಾದರೂ ಕೇಳಬೇಕಿತ್ತಾ ಅಥವಾ ಹೇಳಬೇಕಿತ್ತಾ ಅಂತ ಕೇಳ್ದ. ವೈಶಾಲಿಗೆ ಅವರಿಬ್ಬರನ್ನ ಆ ಸ್ಥಿತಿಯಲ್ಲಿ ನೋಡಿದಾಗಿಂದ ಮನಸ್ಸಿನಲ್ಲಿ ಕೋಪ ಉರಿತಾ ಇತ್ತು. ನಿನಗೆ ನಿನ್ನ ಹೆಂಡತಿ ಇಷ್ಟ ಇದ್ದರೆ ನಿನ್ನ ರೂಮ್ನಲ್ಲೇ ಇಟ್ಕೋಬಹುದು ತಾನೇ, ಪಕ್ಕದ ರೂಮ್ನಲ್ಲಿ ಯಾಕೆ ಇಡೋದು, ನಮ್ಮೆಲ್ಲರ ಮುಂದೆ ಕೋಪ ಇರೋ ಥರ ಯಾಕೆ ನಾಟಕ ಮಾಡೋದು ಆರ್ಯ ಅಂತ ಅಂದ್ಲು. ಇದನ್ನು ಹೇಳೋಕ ನನ್ನ ರೂಮಿಗೆ ಬಂದೆ ಅಂತ ಕೋಪದಿಂದ ಕೇಳ್ದ. ನಾನು ಅದನ್ನು ಹೇಳೋಕೆ ಬರಲಿಲ್ಲ ಆರ್ಯ,
ನಿಮ್ಮಿಬ್ಬರನ್ನ ಹಾಗೆ ನೋಡಿ ಕೇಳ್ತಾ ಇದ್ದೀನಿ ಅಷ್ಟೇ ಅಂದ್ಲು ವೈಶು. ನಾವಿಬ್ಬರು ಗಂಡ ಹೆಂಡತಿ ಅಂತ ಗೊತ್ತಿದ್ರೂ ನಮ್ಮ ರೂಮಿಗೆ ಕೇಳದೆ ಒಳಗಡೆ ಬಂದಿದೀಯಾ? ಮತ್ತು ನಮ್ಮ ಪ್ರೈವೇಸಿ ವಿಷಯಗಳ ಬಗ್ಗೆ ನೀನು ಮಾತನಾಡಬಾರ್ದು ಅನ್ನೋ ಕನಿಷ್ಠ ಜ್ಞಾನ ಕೂಡ ನಿನಗೆ ಇಲ್ವಲ್ಲ ವೈಶು ಅಂದ. ಅಷ್ಟರಲ್ಲೇ ಜಾಹ್ನವಿ ಒದ್ದೆ ಬಟ್ಟೆಯಲ್ಲಿ ಹೊರಗಡೆ ಬಂದಳು. ಜಾಹ್ನವಿಯನ್ನು ಆ ಸ್ಥಿತಿಯಲ್ಲಿ ನೋಡಿದ ತಕ್ಷಣ ಕೋಪ ಬಂದು, ಇವತ್ತು ಸೀರೆ ಉಟ್ಕೊಂಡು ಬಂದು ಆರ್ಯನ ಮನಸ್ಸನ್ನು ಬದಲಾಯಿಸಿದೆ ಅಲ್ವಾ ಜಾಹ್ನವಿ? ನೀನು ನೋಡೋಕ್ಕೆ ತುಂಬ ಅಮಾಯಕಿ ಥರ ಕಾಣಿಸ್ತೀಯ ಕಣೆ. ಆದರೆ ಇವತ್ತು ನಿನ್ನ ಹೀಗೆ ನೋಡಿದರೆ ಗಂಡಸರನ್ನ ನಿನ್ನ ಸೌಂದರ್ಯದಿಂದ ಹೇಗೆ ಬುಟ್ಟಿಗೆ ಹಾಕೋಬೇಕು ಅಂತ ನಿನಗೆ ಚೆನ್ನಾಗಿ ಗೊತ್ತಿದೆ ಅಂತ ಇವಾಗ ನಂಗೆ ಅರ್ಥ ಆಯಿತು ಅಂದ್ಲು. ವೈಶಾಲಿ ಅಂದ ಮಾತಿಗೆ ಜಾಹ್ನವಿ ತುಂಬಾ ಬೇಸರ ಮಾಡಿಕೊಂಡು ಆರ್ಯನ ಕಡೆ ನೋಡಿ ಅಳ್ತಾ ಹೊರಟು ಹೋದ್ಲು. ಜಾಹ್ನವಿ ಹಾಗೆ ಹೋಗೋದನ್ನು ನೋಡಿ ಆರ್ಯನ್ಗೆ ತುಂಬಾ ಬೇಜಾರಾಯಿತು. ವೈಶಾಲಿ ಕಡೆ ಕೋಪದಿಂದ ನೋಡ್ತಾ, ವೈಶು, ನೀನು ನಿನ್ನ ಪರಿಸ್ಥಿತಿಯನ್ನು ನೋಡಿ ಮರ್ಕದಿಂದ ನಿನ್ನನ್ನು ನಾನು ಇಲ್ಲಿ ಇರಲು ಬಿಟ್ಟಿದ್ದೀನಿ ಅಷ್ಟೇ. ನೀನು ಅದನ್ನೇ ದುರುಪಯೋಗ ಪಡಿಸ್ಕೊಂಡು ನೀನು ಇಷ್ಟ ಬಂದ ಹಾಗೆ ಆಡಿದರೆ ನಾನಂತೂ ಸುಮ್ಮನೆ ಇರಲ್ಲ ಅಂದ. ಇನ್ನೊಮ್ಮೆ ನೀನು ನನ್ನ ರೂಮಿಗೆ ನನ್ನ ಪರ್ಮಿಷನ್ ಇಲ್ಲದೆ ಬರಬೇಡ. ಜಾಹ್ನವಿ ನನ್ನನ್ನು ಬುಟ್ಟಿಗೆ ಹಾಕೊಳ್ಳೋಕ್ಕೆ ರೆಡಿಯಾಗಿ ಬಂದಿಲ್ಲ. ಜಾಹ್ನವಿ ಸ್ಪೆಷಲ್ಲಾಗಿ ರೆಡಿಯಾಗಿ ನನ್ನನ್ನು ಬೀಳಿಸ್ಬೇಕಾಗಿಲ್ಲ. ಜಾಹ್ನವಿಗೆ ನಾನು ಯಾವಾಗಲೂ ಬಿದ್ದು ಹೋಗಿದ್ದೀನಿ, ಸೋತು ಹೋಗಿದ್ದೀನಿ ಕಣೆ. ಈಗ ಜಾಹ್ನವಿಗೆ ದೂರವಾಗಿ ನಾನು ಎಷ್ಟು ಸಂಕಟ ಪಡ್ತಾಯಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತು. ನೀನು ದೂರ ಆದಾಗಲೂ ನನಗೆ ಇಷ್ಟೊಂದು ಸಂಕಟ ಆಗಿರಲಿಲ್ಲ ಅಂದ. ಆ ಮಾತನ್ನು ಕೇಳಿದ ತಕ್ಷಣ ವೈಶಾಲಿ ಕೋಪದಿಂದ, ನಾನು ದೂರ ಆದಾಗ ನಿನಗೆ ಸಂಕಟ ಆಗಲಿಲ್ವಾ ಆರ್ಯ ಅಂತ ಕೇಳಿದ್ಲು. ಜಾಹ್ನವಿ ದೂರ ಆಗಿದ್ದಾಗ ಆಗೋ ಸಂಕಟನೇ ನನಗೆ ತುಂಬ ಜಾಸ್ತಿ ಅನ್ನಿಸಿದೆ ವೈಶಾಲಿ. ಅದು ಯಾಕೆ ಅಂತ ನನಗೆ ಇವಾಗ ಅರ್ಥ ಆಗ್ತಿದೆ. ಆ ವಯಸ್ಸಿನಲ್ಲಿ ಹುಟ್ಟೋದು ಪ್ರೀತಿ ಅಲ್ಲ, ಕೇವಲ ಆಕರ್ಷಣೆ ಅಂತಾರಲ್ವ, ಹಾಗೆ ನಿನ್ನ ಮೇಲೆ ನನಗೆ ಕೇವಲ ಆಕರ್ಷಣೆ ಇತ್ತು ಅಷ್ಟೇ. ಅದನ್ನೇ ನಾನು ಪ್ರೀತಿ ಅಂದ್ಕೊಂಡು ಭ್ರಮೆಯಲ್ಲಿದ್ದೆ ಅಂತ ಇವಾಗ ತಿಳಿತಾ ಇದೆ ವೈಶು ಅಂದ. ಆರ್ಯನ್ ಹಾಗೆ ಹೇಳ್ತಿದ್ರೆ ವೈಶಾಲಿ ಕೋಪದಿಂದ, ಆರ್ಯ ನೀನು ಏನು ಮಾತನಾಡ್ತಿದ್ದೀಯಾ? ನಮ್ಮಿಬ್ರದ್ದು ಪ್ರೀತಿ ಅಲ್ವಾ, ಕೇವಲ ಆಕರ್ಷಣೆನಾ? ಹಾಗೆ ಅನ್ನೋಕ್ಕೆ ನಿನ್ನ ಮನಸ್ಸು ಹೇಗೋ ಬಂತು ಅಂತ ಜೋರಾಗಿ ಕೂಗಾಡ್ತಾ ಆರ್ಯನ್ ಶರ್ಟ್ ಹಿಡಿದು ಅರ್ಚ್ತಾ ಇದ್ಲು. ಅಷ್ಟರಲ್ಲೇ ಈ ಕತೆ ಮುಂದುವರಿಯೋದು. ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ. ಈ ಕತೆ ಏನನ್ನಿಸ್ತು ಅಂತ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ. ಧನ್ಯವಾದಗಳು.